ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಈಗಾಗಲೇ PUC ಬೋರ್ಡ್ ಎಕ್ಸಾಮ್ಗಳು ಶುರುವಾಗಿದ್ದಾವೆ. ಮುಂದೇನು ಅನ್ನೋ ಚಿಂತೆ ಎಲ್ಲರಲ್ಲೂ ಇದೆ. ಅದರಲ್ಲೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ IT ಜಾಬ್ಸ್ ಪಡೆಯೋದಕ್ಕೆ ಡಿಗ್ರಿ ಬೇಡ, ಬರೀ ಸ್ಕಿಲ್ಸ್ ಇದ್ದರೆ ಸಾಕು ಅನ್ನೋ ಸುದ್ದಿ ಸದ್ದು ಮಾಡ್ತಾನೇ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿ ಡಿಗ್ರಿ ಇಲ್ಲದೆ ಲಕ್ಷಗಟ್ಟಲೆ ಸಂಬಳ ಅನ್ನೋ ಸ್ಟೋರಿಗಳು ತುಂಬ ವೈರಲ್ ಆಗ್ತಾ ಇವೆ. ಆದರೆ ಇದು 100ಕ್ಕೆ 100 ಸತ್ಯನಾ, ಅಥವಾ ಇದರ ಹಿಂದೆ ಬೇರೆಯದ್ದೇ ಆದ ಕಹಿ ಸತ್ಯ ಇದೆಯಾ? ನಿಮ್ಮ ಲೈಫ್ ಡಿಸೈಡ್ ಮಾಡೋ ಈ ಇಂಪಾರ್ಟೆಂಟ್ ಟೈಮ್ನಲ್ಲಿ ಬರೀ ಇನ್ಫಾರ್ಮೇಷನನ್ನು ನಂಬಬೇಡಿ, ಬದಲಿಗೆ ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಿಜ ಹೇಳಬೇಕು ಅಂದರೆ IT ಫೀಲ್ಡ್ನಲ್ಲಿ ಸ್ಕಿಲ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ನೋದು ಸುಳ್ಳಲ್ಲ. ಗೂಗಲ್, ಮೈಕ್ರೋಸಾಫ್ಟ್ನಂತಹ ಜಾಗತಿಕ ಕಂಪನಿಗಳು ಮತ್ತು ಕೆಲ ಹೊಸ ಸ್ಟಾರ್ಟಪ್ಗಳು ಕೂಡ ಬರೀ ನಿಮ್ಮ ಕೋಡಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ನೋಡಿ ಜಾಬ್ ಕೊಡ್ತವೆ. ಬೂಟ್ ಕ್ಯಾಂಪ್ಸ್ ಅಥವಾ ಸೆಲ್ಫ್ ಲರ್ನಿಂಗ್ ಮೂಲಕ ಡಿಗ್ರಿ ಇಲ್ಲದೇನೆ ಒಂದು ಒಳ್ಳೆ ಜಾಬ್ ಲ್ಯಾಂಡ್ ಮಾಡಿರೋ ಎಕ್ಸೆಪ್ಷನಲ್ ಕೇಸ್ಗಳು ಕೂಡ ಖಂಡಿತ ಇದ್ದಾವೆ. ಆದರೆ ನೆನಪಿಡಿ, ಇವು ಬರೀ ಉದಾಹರಣೆಗಳಷ್ಟೇ. ಇದು ಇಡೀ ಇಂಡಿಯನ್ ಮಾರ್ಕೆಟ್ನ ರೂಲ್ಸ್ ಅಲ್ಲ. ಭಾರತದ IT ಮಾರ್ಕೆಟ್ನ ಗ್ರೌಂಡ್ ರಿಯಾಲಿಟಿ ನೋಡೋದಾದರೆ ಇನ್ಫೋಸಿಸ್, TCS ಹಾಗೆ ವಿಪ್ರೋನಂತಹ ದೊಡ್ಡ ಕಂಪನಿಗಳು ಇವತ್ತಿಗೂ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿ ಒಂದು ಡಿಗ್ರಿಯನ್ನು ಕೇಳ್ತವೆ. ನಿಮ್ಮ ಹತ್ತಿರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಕೂರೋದಕ್ಕೆ ಪರ್ಮಿಷನ್ ಕೂಡ ಸಿಗಲ್ಲ. ಅಷ್ಟೇ ಅಲ್ಲ, ನೀವು ಆಫ್ ಕ್ಯಾಂಪಸ್ ಟ್ರೈ ಮಾಡಿದ್ರೂ ಕೂಡ ಅಲ್ಲಿರೋ ಆಟೋಮ್ಯಾಟಿಕ್ ಫಿಲ್ಟರ್ಗಳಿಂದಾಗಿ ನಿಮ್ಮ ರೆಸ್ಯೂಮೆ ಮೊದಲೇ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಡಿಗ್ರಿ ಇಲ್ಲದೆ IT ಕಂಪನಿಗಳ ಒಳಗೆ ಎಂಟ್ರಿ ಕೊಡೋದೇ ಒಂದು ದೊಡ್ಡ ಸ್ಟ್ರಗಲ್ ಆಗಿರುತ್ತೆ. ಒಂದು ವೇಳೆ ನೀವು ಯಾವುದೋ ಸಣ್ಣ ಕಂಪನಿಯಲ್ಲಿ ಜಾಬ್ ತಗೊಂಡ್ರಿ ಅಂತ ಅನ್ಕೊಳ್ಳೋಣ, ಆದರೆ ಮುಂದಿನ 5ರಿಂದ 10 ವರ್ಷಗಳಲ್ಲಿ ನಿಮಗೆ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಡಿಗ್ರಿ ಇಲ್ದಿದ್ರೆ ಪ್ರಮೋಷನ್ಸ್ ಸಿಗೋದು ತುಂಬಾ ಕಷ್ಟ ಆಗಬಹುದು. ಹಾಗೆಯೇ ಮ್ಯಾನೇಜರ್ ಲೆವೆಲ್ನ ರೋಲ್ಸ್ಗೆ ನಿಮ್ಮನ್ನು ಕನ್ಸಿಡರ್ ಮಾಡದೇ ಇರಬಹುದು. ಅಷ್ಟೇ ಅಲ್ಲ, ಫಾರಿನ್ ಆಪರ್ಚುನಿಟೀಸ್ ಅಥವಾ ಬೇರೆ ದೇಶಗಳಿಗೆ ಹೋಗಿ ವರ್ಕ್ ಮಾಡೋ ಪ್ಲಾನ್ ಇದ್ದರೆ ಅಲ್ಲಿ ವೀಸಾ ಸಿಗೋದಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ. ಹಾಗಾಗಿ ಕರಿಯರ್ನ ಲಾಂಗ್ ರನ್ನಲ್ಲಿ ಡಿಗ್ರಿ ಇಲ್ಲದೆ ಇರೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಸೊ ಫೈನಲ್ ಆಗಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ನನ್ನ ಅಡ್ವೈಸ್ ಇಷ್ಟೇ: ಬರೀ ವೈರಲ್ ಸ್ಟೋರಿಗಳನ್ನು ನೋಡಿ ಬ್ಲೈಂಡ್ ಆಗಿ ಡಿಗ್ರಿ ಸ್ಕಿಪ್ ಮಾಡಬೇಡಿ. IT ಕರಿಯರ್ನಲ್ಲಿ ಬೆಳೆಯೋದಕ್ಕೆ ಡಿಗ್ರಿ ಪ್ಲಸ್ ಸ್ಕಿಲ್ಸ್ ಅನ್ನೋದು ಬೆಸ್ಟ್ ಕಾಂಬಿನೇಷನ್. ಯಾವುದಾದ್ರೂ ಒಂದು BE, BCA ಅಥವಾ BSc ಕೋರ್ಸ್ಗೆ ಜಾಯ್ನ್ ಆಗಿ ಅದರ ಜೊತೆಗೆ ಕೋಡಿಂಗ್ ಮತ್ತು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ. ಇದು ನಿಮಗೆ ಸೆಕ್ಯೂರಿಟಿ ಮತ್ತು ಗ್ರೋತ್ ಎರಡನ್ನೂ ಕೊಡುತ್ತೆ. ಸ್ಕಿಲ್ಸ್ ನಿಮ್ಮನ್ನು ಕೆಲಸಕ್ಕೆ ಸೇರಿಸಿದ್ರೆ ಡಿಗ್ರಿ ನಿಮ್ಮನ್ನು ಹೈಯರ್ ಲೆವೆಲ್ಗೆ ಕೊಂಡೊಯ್ಯುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನ್ಯೂಸ್ ಫಸ್ಟ್ ಎಜುಕೇಷನನ್ನು ಸಬ್ಸ್ಕ್ರೈಬ್ ಮಾಡಿ.